ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಾಳೆ ಇರುವಂತಹ ಭೌತಶಾಸ್ತ್ರ ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಎಕ್ಸಾಮ್ 3 ನಾಳೆ ಬರಿತಾ ಇದ್ದೀರಾ. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದೇನು ಅಂತ ದಯವಿಟ್ಟು ಕೇಳಬೇಡಿ, ಅದನ್ನು ಇಲ್ಲಿ ನಾನು ಹೇಳುವ ಹಾಗೆ ಇಲ್ಲ. ಏನಿಯೋ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಇರಲಿ. ನಾಳೆ ಫಿಸಿಕ್ಸ್ ಎಕ್ಸಾಮ್ ಬರೆಯೋರು 10/6 ಹೌದಲ್ವ? ಎಲ್ಲರಿಗೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ ತಗೊಳ್ಳೋ ಮತ್ತೇನು ಹೇಳುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮೀಡಿಯಮ್ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಇದು ಕನ್ನಡ ಮೀಡಿಯಮ್ಮು. ನಾಳೆ ನಿಮಗೆ ಕಾಣುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲು ಕನ್ನಡ ಮೀಡಿಯಮ್ಮು, ಪಾರ್ಟ್ ಡಿ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಪಾರ್ಟ್ ಇ ಆದ ತಕ್ಷಣ ಇಂಗ್ಲೀಷ್ ಮೀಡಿಯಮ್ ಪ್ರಶ್ನೆ ಪತ್ರಿಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ನಾಳೆ ಎಕ್ಸಾಮ್ ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಓದಬೇಕು, ನನಗೆ ಫಿಸಿಕ್ಸ್ ಏನು ಬರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾನು ಒಂದು ವಿಡಿಯೋ ರಿಲೀಸ್ ಮಾಡಿದ್ದೆ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಅಂತ ಈಗಾಗಲೇ ಡೌನ್ಲೋಡ್ ಮಾಡಿಕೊಂಡು ಖುಷಿಯಾಗಿ ತಾವುಗಳು ಎಲ್ಲರೂ ಕೂಡ ಅದನ್ನು ಓದ್ತಾ ಇದ್ದೀರಾ. ಬನ್ನಿ, ಈಗ ಸಮಯವನ್ನು ವ್ಯರ್ಥ ಮಾಡಿದ ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡುತ್ತಿರುವಂಥದ್ದನ್ನು ಗಮನವಿಟ್ಟು ನೋಡಿ. ಪಾರ್ಟ್ ಎ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ನಾಳೆ ಎಕ್ಸಾಮಿಗಾಗಿ. ಪಿಕ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇದು MCQs. ಇಲ್ಲಿ MCQsನಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಏನಂತೀರ ಸರ್ ಚಾಯ್ಸಸ್ ಇರಲ್ಲ. ಡೈರೆಕ್ಟಾಗಿ 15 ಪ್ರಶ್ನೆಗಳು, ಆ 15 ಪ್ರಶ್ನೆಗಳಿಗೂ ತಾವುಗಳು ಉತ್ತರವನ್ನು ಬರೀಬೇಕಾಗಿರುತ್ತೆ. ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಡಸ್ ನಾಟ್ ಡಿಪೆಂಡ್ ಆನ್ ಡ್ಯಾಶ್ ಅಂತ ಇದೆ 1ನೆಯ ಪ್ರಶ್ನೆಗೆ. ಇಲ್ಲಿ ಸರಿಯಾದ ಉತ್ತರ ಈಗಾಗಲೇ ಎಲ್ಲರೂ ಕೂಡ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಎ ರಾಂಗ್, ಬಿ ರಾಂಗ್, ಸಿ ರಾಂಗ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಮಾಸ್ ಆಫ್ ದಿ ಚಾರ್ಜಸ್ ಈಸ್ ದ ರೈಟ್ ಆನ್ಸರ್. ಸ್ವಲ್ಪ ಗ್ಲ್ಯಾನ್ಸ್ ಮಾಡಿ, ನಾಳೆನೇ ಎಕ್ಸಾಮ್ ಇರುವಂಥದ್ದು, ನೀವು ಓದಿದ್ದು ನನ್ನ ಉತ್ತರಗಳು ಟ್ಯಾಲಿ ಆಗ್ತಾ ಇದ್ದಾವಾ ಇಲ್ಲ ಅಂತ ನೋಡಿ. ವಿದ್ಯಾರ್ಥಿಗಳೇ, ಏನು ಬರಲ್ಲ ಅಂದವರು ದಯವಿಟ್ಟು ನಾನು ಅಪ್ಲೋಡ್ ಮಾಡಿರುವಂತಹ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ದಯವಿಟ್ಟು ಅದನ್ನು ಓದಿದರೆ ಸಾಕು ಆಯಿತಾ. ಅದನ್ನು ಪ್ರಿಪೇರ್ ಆದರೆ ಸಾಕು, ಗಟ್ ಹೊಡೆದ್ರೆ ಸಾಕು, ನಾಳೆ ಪಾಸ್ ಆಗೇ ಆಗ್ತೀರಾ. ಸ್ಕೋರ್ ಮಾಡೋರಿಗೆ ಅದು ಸಪ್ರೇಟಾಗಿ ಕೊಟ್ಟಿದ್ದೀನಿ, ಅದು ಆಗುತ್ತೆ. ಈಗ ಪ್ರಾಕ್ಟೀಸ್. ದಿ ಎಲೆಕ್ಟ್ರೋಸ್ಟ್ಯಾಟಿಕ್ potential due to an electric dipole at a point in the equatorial plane is dash ಅಂತ ಇದೆ 2ನೆಯ ಪ್ರಶ್ನೆಗೆ. ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಡಿ ರಾಂಗ್ ಆಗಿರುತ್ತೆ, ಆಪ್ಷನ್ ಬಿ ಕೂಡ ರಾಂಗ್ ಆಗಿರುತ್ತೆ, ಆಪ್ಷನ್ ಸಿ ಕೂಡ ರಾಂಗು. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 0 ಈಸ್ ದ ರೈಟ್ ಆನ್ಸರ್. ಏನಾದರೂ ತಪ್ಪಾದಲ್ಲಿ ತಾವುಗಳು ನಿಮ್ಮ ರೈಟ್ಸ್ ಇದೆ, ಯು ಕ್ಯಾನ್ ಪಾಸ್ ಮೀ ದ ಕಮೆಂಟ್. Column 1 contains graph of resistivity against temperature. Different material are listed in column 2. Identify the correct match ಅಂತ ಇದೆ 3ನೆಯ ಪ್ರಶ್ನೆಗೆ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆ ಹೇಗೆ ಟಫ್ ಇದೆ ಅಂದರೆ ಬಹಳ ಜನಕ್ಕೆ ಇದೇನು ಅಂತಲೇ ಅರ್ಥ ಆಗ್ತಾ ಇಲ್ಲ. ತಾವುಗಳು ನನಗೆ ಕಮೆಂಟ್ ಮುಖಾಂತರ ಈ ಒಂದು ಆನ್ಸರನ್ನು ತಿಳಿಸಬೇಕು. ಆದರೆ ನಾಳೆನೇ ಎಕ್ಸಾಮು, ನಾನು ನಿಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ. ಇಲ್ಲಿ ಆಪ್ಷನ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಏನಂತೀರ ಸರ್, ಇದು ಮ್ಯಾಚ್ ದ ಫಾಲೋಯಿಂಗ್ ರೀತಿ ಇದೆ ಅಲ್ವಾ. 1ನೆಯ ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾಗಿರುತ್ತೆ, ಅದಕ್ಕೆ ಬಿ ಆಗಿರುತ್ತೆ. ಅಂದರೆ ಕಾಪರ್ ಆಗಿರುತ್ತೆ 1ನೆಯ ಡಯಾಗ್ರಾಮಿಗೆ. 2ನೆಯ ಡಯಾಗ್ರಾಮು ಅದು ಸೆಮಿ ಕಂಡಕ್ಟರಿಂದ ಆಗಿರುತ್ತೆ. 3ನೆಯ ಡಯಾಗ್ರಾಮ್ ಅದು ಸರಿಯಾಗೇ ಇದೆ. ಯಾವುದದು ನೈಕ್ರೋಮ್ ಅಂತ, ಹೌದಲ್ವ? ಹಾಗಿದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, BAC. ಹೋಪ್ ಎವ್ರಿಥಿಂಗ್ ಈಸ್ ರೈಟ್. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಟ್ ಎ ಡಿಸ್ಟೆನ್ಸ್ ಆರ್ ಡ್ಯೂ ಟು ಸ್ಟ್ರೈಟ್ ಇನ್ಫಿನಿಟಿ ವೈರ್ ಕ್ಯಾರಿಯಿಂಗ್ ಕರೆಂಟ್ I ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ 4ನೆಯ ಪ್ರಶ್ನೆಗೆ. ಸರಿಯಾದ ಉತ್ತರ ಬಂದು ನಿಮಗೆ ಗೊತ್ತಿರುವ ಹಾಗೆ ಏನಾಗ್ಬೋದು ಸರ್, ಹೇಳ್ತೀರಾ ಎಲ್ಲರೂ ಕೂಡ? ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. 5ನೆಯ ಪ್ರಶ್ನೆ ನೋಡೋಣ. ದ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ 5ನೆಯ ಪ್ರಶ್ನೆಗೆ. ಸರಿಯಾದ ಉತ್ತರ ಬಂದು ಮ್ಯಾಗ್ನೆಟಿಕ್ susceptibility is the right answer is option D. 6ನೆಯ ಪ್ರಶ್ನೆ. ದಿ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ಎ ಕಾಯಿಲ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ 6ನೆಯ ಪ್ರಶ್ನೆಗೆ. ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದಿ ಕಾಯಿಲ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ.
Question number 7. Thick winding wires are used in transformers to reduce energy ಲಾಸ್ ಡ್ಯೂ ಟು ಡ್ಯಾಶ್ ಅಂತ ಇದೆ. 7ನೇಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಎಡ್ಡಿ ಕರೆಂಟ್ ಈಸ್ ದ ರೈಟ್ ಆನ್ಸರ್. ಎಡಿ ಕರೆಂಟ್. ಕ್ವಶನ್ ನಂಬರ್ 8. ವೆನ್ ಹೆವಿ ಮೆಟಲ್ಸ್ ಆರ್ ಬಂಬಾರ್ಡೆಡ್ ಬೈ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜನರೇಟೆಡ್ ಆರ್ ಡ್ಯಾಶ್ ಅಂತ 8ನೇಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಪ್ಪಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ರೇಡಿಯೋ ವೇವ್ಸ್ ಅದು ರಾಂಗ್ ಆಗಿದೆ. ಆಪ್ಷನ್ ಸಿ ಮೈಕ್ರೋವೇವ್ಸ್ ಇದು ಕೂಡ ರಾಂಗು. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಎಕ್ಸ್ ರೇಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್ಸ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಟೋಟಲ್ internal reflection. Option C is the right answer. Question number 10. My dear children, polarides are used in sunglasses to dash. Right answer. Question number 10 ಗೆ ಸರಿಯಾದ ಉತ್ತರ ಬಂದು control the intensity of light is the right answer is option C. Control the intensity of light. Question number 11. ಬನ್ನಿ ಕ್ವಶನ್ ನಂಬರ್ 11 ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 11 ಆಪ್ಷನ್ ಎ ಆಗಿ ಇರುತ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತೀನಿ. ಕ್ವಶನ್ ನಂಬರ್ 11 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೋರ್ಸ್ ಅಟಾಮಿಕ್ ಮಾಡೆಲ್ ಈಸ್ ಕಾಲ್ಡ್ ಆಸ್ ಡ್ಯಾಶ್. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ನ್ಯೂಕ್ಲಿಯರ್ ಮಾಡೆಲ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನ್ಯೂಕ್ಲಿಯರ್ ಮಾಡೆಲ್. ಕ್ವಶನ್ ನಂಬರ್ 13. When an electron makes a transition from higher non-radiating orbit to another of low orbit, then its kinetic energy K and the potential energy are dash. Question number 13. Right answer is option D. K increases and U decreases is the right answer is option D. Question number 13. Option D is the right answer. Question number 14. The nucleosides with different mass numbers but same number of neutrons are called dash. Question number 14. Right answer is isotones is the right answer is option A isotones. Question number 15. The process of adding impurity to pure semiconductor is called dash. Question number 15. Question number right answer is biasing wrong, rectifying wrong, filtering wrong. Right answer is option B doping is the right answer. Fill in the blanks ಕಡೆಗೆ ಈಗ ಹೋಗೋಣ. ಎ ಪಾರ್ಟಿನಲ್ಲಿ ನೋಡೋದಾದರೆ 20 ಅಂಕದ ಪ್ರಶ್ನೆ ನೋಡ್ರೋ ತಮ್ಮ. ಪಾಸ್ ಆಗಲಿಕ್ಕೆ 21 ಅಂಕ ಸಾಕು. 21 ಮಾರ್ಕ್ಸು ಪಾಸ್ ಆಗಲಿಕ್ಕೆ ಸಾಕು. ಆದರೆ ಬೇಡ ಬಿಡಿ, ಇನ್ನೂ ಜಾಸ್ತಿ ಹೇಳಿದರೆ fill in the blanks by choosing the appropriate answer given in the bracket. The magnetic flux through any closer surface is equal to dash ಅಂತ ಇದೆ. ಹೌದಲ್ವಾ? ನೋಡಿ, ಕ್ವಶನ್ ನಂಬರ್ ಯಾವುದು? 16, 17, 18, 19, 20 ಇವೆಲ್ಲ ನೀವೇ ಮಾಡ್ಕೊಳ್ರಪ್ಪ. ಎಲ್ಲ ನಾನೇ ಮಾಡ್ಕೊತ ಕುಂತ್ರೆ ಭಾಳ ಕಷ್ಟ ಆಗುತ್ತೆ. ನೋಡಿ, ಪಾರ್ಟ್ ಬಿ ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಎಕ್ಸ್ಪ್ಲೇನ್ ದಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂತ ಇದೆ. ಇದು ಭಾಳ ಈಸಿಯಾಗಿ ಇರುವಂಥದ್ದು, ಎಲ್ಲರಿಗೂ ಕೂಡ ಗೊತ್ತು. ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಮೀನ್ಸ್ ದಿ ಚಾರ್ಜ್ ಎಕ್ಸಿಸ್ಟೆನ್ಸ್ ಇನ್ ಏನಂತ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆ್ಯಂಡ್ ನಾಟ್ ಇನ್ ಎ ಕಂಟಿನ್ಯೂಯಸ್ ಮ್ಯಾನರ್ ಅಂತ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದಾಗಿರುತ್ತೆ. ಇದಕ್ಕೆ ಕೆಲವೊಂದು ಇದನ್ನು ಬರೆದು ಬಿಡಿ ಆಯಿತಾ ಕೆಳಗಡೆ. ಕ್ವಶನ್ ನಂಬರ್ 22. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಇದೆ. ಹೌದಲ್ವಾ? ಡಿಪೆಂಡ್ಸ್ ಆನ್ ಏರಿಯಾ ಹಾಗೂ ಡಿಸ್ಟೆನ್ಸು. ಈ ರೀತಿಯಾಗಿ ಅದ್ರ ಬಗ್ಗೆ ಸ್ವಲ್ಪ ಬರೆದು ಬಿಡಿ, ಯಾಕಂದರೆ ಇರೋದೇ 2 ಅಂಕಗಳಿಗೆ. ಕ್ವಶನ್ ನಂಬರ್ 23. ಸ್ಟೇಟ್ ಕೋರ್ಸ್ ಕರೆಂಟ್ ಲಾ, ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಆಫ್ ಇಟ್ಸ್ ಲಾ ಅಂತ ಇದೆ. ಕ್ವಶನ್ ನಂಬರು ಯಾವುದಿದು? 23. ಹೌದಲ್ವಾ? ದಿ ಆಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ಸ್
ಎಂಟರಿಂಗ್ ಎ ಜಂಕ್ಷನ್ ಈಸ್ 0 ಅಂತ ಬರ್ಕೊಂಡು ಅದರ ಸಿಗ್ನಿಫಿಕೆನ್ಸನ್ನು ಬರಿತಾ ಹೋಗಿ. ಯಾಕಂದರೆ ಅವ್ರು ಕೇಳಿರುವಂಥದ್ದು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಲಾ ಅಂತ. ದಿಸ್ ಲಾ ಈಸ್ ಬೇಸ್ಡ್ ಆನ್ ಕಾನ್ವರ್ಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಈಸ್ ಯೂಸ್ಡ್ ಟು ಸಾಲ್ವ್ ದ ಕಾಂಪ್ಲೆಕ್ಸ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸ್. ಇದು ಎಲ್ಲರಿಗೂ ಕೂಡ ಗೊತ್ತಲ್ವಾ, ಅದಕ್ಕೊಂದು ಅಂಕ ಇದಕ್ಕೊಂದು ಅಂಕ ಸಿಗುತ್ತಿಲ್ಲ, ಯಾಕಂದರೆ ಇರೋದೇ 2 ಮಾರ್ಕ್ಸ್ ಸಿಗಲ್ವಾ, ಭಾಳ ಈಸಿ. ನಂತರದಲ್ಲಿ ಕ್ವಶನ್ ನಂಬರ್ 24, ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 3.14 ಮೀಟರ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 2A. ಬ್ರಾಕೆಟಲ್ಲೆಲ್ಲ ಇರೋದು ಭಾಳ ಜಾಣರು ಬರಿತೀರಾ. ಈಗ ಕೊಟ್ಟಿರುವಂಥದ್ದನ್ನು ತಾವುಗಳು ಬರಿಬೇಕು. ಗಿವನ್ ಅಂತ ಹಾಕಿಬಿಟ್ಟು ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸಲ್ಲಿ ಏನಿದೆ ಅದನ್ನು ಬರಿಬೇಕು. ಎಷ್ಟಿದೆ? 3.14. ರೇಡಿಯಸ್ ಅಂದ್ರೇ ಅದು ಸರ್ ಅರ್ಧ, ಫುಲ್ ಹಾಕಿದರೆ ಡಯಾಮೀಟರ್ ಅಂತ ಗೊತ್ತಲ್ವ ಎಲ್ಲರಿಗೂ. ಬನ್ನಿ ನೆಕ್ಸ್ಟು ಒಂದು ಫಾರ್ಮುಲಾ ಹಾಕಿ, ಬೈ ಯೂಸಿಂಗ್ ಫಾರ್ಮುಲಾ ಅಂತ ಹಾಕಿಬಿಟ್ಟು ಪಟಪಟ ಅಂತ ಬರೆದು ಬಿಡಿ, ಆಯಿತಾ. ಬಟ್ ದಿ ಕರೆಂಟ್ ವ್ಯಾಲ್ಯೂ ಇಸ್ ನಾಟ್ ಪ್ರೊವೈಡೆಡ್ ಕ್ಲಿಯರ್ಲಿ. ಯಾವುದು ಇದರಲ್ಲಿ ಯಾವುದಂತೀರಾ? ಕ್ವಶನ್ ನಂಬರ್ 25, ವಾಟ್ ಈಸ್ ಆ್ಯನ್ AC ಜನರೇಟರ್ ಅಂತ ಇದೆ. ಆ್ಯನ್ AC ಜನರೇಟರ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹೌದಲ್ವಾ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವೈ ದಿ ಕರೆಂಟ್ ಇಂಡ್ಯೂಸ್ಡ್ ಇನ್ ಇಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಇದೆ. ವೈ ದ ಕರೆಂಟ್ ಇಂಡ್ಯೂಸ್ಡ್ ಅಂತ ಇದೆ 25. ಬಿಕಾಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ದ ಕರೆಂಟ್ ವಿಲ್, ಭಾಳ ಈಸಿ ರೀ. ದ ಕರೆಂಟ್ ಇಂಡ್ಯೂಸ್ಡ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್, ಆಯಿತಾ. ಬಿಕಾಸ್ ಇಟ್ ಚಾರ್ಜಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಡ್ಯೂ ಟು ದಿ ರೊಟೇಷನ್ ಆಫ್ ದ ಕಾಯಿಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟು ಕಂಡಿದ್ದಲ್ವಾ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಇದೆ, ಇದು ಕೂಡ ಈಸಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಎ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ that produces a magnetic field even in absence of conduction current. ಎಕ್ಸಾಂಪಲ್ಲು ಏನಂತೀರಾ, ಕೆಪಾಸಿಟರ್ ಪ್ಲೇಟ್ಸ್, ಬಿಟ್ವೀನ್ ಕೆಪಾಸಿಟರ್ ಪ್ಲೇಟ್ಸ್ ಆಗುತ್ತೆ, ಆಯಿತಾ. ಏನದು ಇನ್ನೊಂದು ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಇವೆಲ್ಲ ಕಲ್ತಿರ್ತೀರ. ನೆಕ್ಸ್ಟು ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ರೂದರ್ ಫೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಇದೆ. 27ನೇಯ ಪ್ರಶ್ನೆ ಹೌದಲ್ವಾ. ಸಾಕು ಆಯಿತಾ. ಮುಂದೆಲ್ಲ ನಾನೇ ಹೇಳ್ಕೊತ ಹೋದರೆ ವಿಡಿಯೋ ಈಗಲೇ 12 ನಿಮಿಷ ಆಗಿದೆ. ಇವೆಲ್ಲ ಪ್ರಶ್ನೆಗಳನ್ನು ದಯವಿಟ್ಟು ಇವತ್ತು ಕೂತ್ಕೊಂಡು ಬರ್ತಾವ ಎಲ್ಲಿವರೆಗೂ ಪ್ರಿಪೇರ್ ಇದ್ದೀರಾ ಅಂತ ನೋಡ್ಕೊಂಡು ಹೋಗಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮನ್ನು ಬರೆದು ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ತಾವುಗಳು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ಬೇಜಾರಾಗಬಾರ್ದು ಯಾರು ಕೂಡ. ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.